ಈ ದೇಶಕ್ಕೆ ಅನೇಕ ವರ್ಷಗಳ ಕಾಲ ಅಧಿಕಾರವನ್ನು ನೀಡಿದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆಯವರು, ಈ ದೇಶದ ರಾಜ್ಯಸಭೆಯ ವಿಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆಯವರು, ಕರ್ನಾಟಕಕ್ಕೆ ತನ್ನದೇ ಆದ ಅನೇಕ ಕೊಡುಗೆಗಳನ್ನು ಕೊಟ್ಟಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಈ ದೇಶದ ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿ ಹೋದಾಗ ಅವರು ಭಾಷಣ ಮಾಡಿದ ಸ್ಥಳವನ್ನು ಗಂಜಲ ಹಾಕಿ ಹೋಮ ಹವನ ಮಾಡಿ ಶುದ್ಧಿ ಮಾಡುವಂಥ ಪರಿಸ್ಥಿತಿ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವದ ಹೊಸ್ತಿಲಲ್ಲಿಯೂ ಇದೆ ಅಂತ ಹೇಳಿದರೆ 1947ರಲ್ಲಿ ಸಿಕ್ಕಿದ ಸ್ವಾತಂತ್ರ್ಯ ಯಾರಿಗೆ ಅನ್ನುವಂಥ ಪ್ರಶ್ನೆ ಇವತ್ತು ನಾವು ಮಾಡಬೇಕಾಗ್ತದೆ. ಇವತ್ತು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ಅವರು ದಲಿತ ಅನ್ನುವ ಕಾರಣಕ್ಕೋಸ್ಕರ ಅವರು ಭಾಷಣ ಮಾಡಿದಂಥ ಸ್ಥಳವನ್ನು ಶುದ್ಧ ಮಾಡುವಂಥ ಮನಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆದರೂ ಕೂಡ ಅದು ಇದೆ ಅಂತಾದರೆ ನಾವು ಮತ್ತೊಮ್ಮೆ ಮನುಭಾರತಕ್ಕೆ ಹೋಗುತ್ತಿದ್ದೇವೆ ಅನ್ನುವಂಥ ಆತಂಕವನ್ನು ನಾವು ವ್ಯಕ್ತಪಡಿಸಬೇಕಾಗ್ತದೆ. ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ಶ್ರದ್ಧೆ ಭಕ್ತಿ ಎಲ್ಲವೂ ಹೌದು ಅಂತಾದರೆ ಅದರ ಸಮಸ್ಯೆ, ಇದು ಅನ್ಯಾಯ, ಇದು ಅಪಮಾನ, ಇದು ನಿಜವಾಗಿಯೂ ನಾವು ಕಾಂಗ್ರೆಸ್ಸಿಗರು ಅರ್ಥ ಮಾಡಿರುವ ಬೇಕಾಗಿರ್ತಕ್ಕಂಥ ತುರ್ತು ಸಂದೇಶ ಅಂತ ನಾನು ಒಬ್ಬ ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷನಾಗಿ ಭಾವಿಸಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಕೇವಲ ಒಬ್ಬರು ಕಾಂಗ್ರೆಸ್ಸಿನ ವ್ಯಕ್ತಿ ಅಲ್ಲ, ಅವರ ದೇಶದ ಸಂಪತ್ತು. ಒಬ್ಬ ತಳ ಸಮುದಾಯದಿಂದ ಬಂದ ವ್ಯಕ್ತಿ. ಆ ಶೂದ್ರ ಸಮುದಾಯ ಯಾರಿಂದ ಶೋಷಣೆಗೊಳಗಾಗಿದ್ದಾರೆ ಆ ಸಮುದಾಯದ ವ್ಯಕ್ತಿ ಒಬ್ಬ ಭಾಷಣ ಮಾಡಿದಾಗ ಆ ಸ್ಥಳವನ್ನು BJP ಸಂಘ ಪರಿವಾರದ ಮನಸ್ಥಿತಿ ಶುದ್ಧ ಮಾಡ್ತದೆ ಅಂತಾದರೆ ನಾವು ಆಲೋಚನೆ ಮಾಡಬೇಕಾದದ್ದೇ. ಆದ್ದರಿಂದ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಚಳವಳಿ ಆಯಿತೋ ಅದೇ ರೀತಿಯಲ್ಲಿ ಅಸ್ಪೃಶ್ಯತೆಯನ್ನು ಈ ದೇಶದಿಂದ ಹೋಗಲಾಡಿಸುವಂಥ ಚಳವಳಿ ಮತ್ತೊಮ್ಮೆ ಆಗಬೇಕು ಅನ್ನುವಂಥದ್ದು ನಾವು ಕಾಂಗ್ರೆಸ್ಸಿಗರು ಅರ್ಥ ಮಾಡ್ಕೊಳ್ಬೇಕು. ನಮ್ಮನ್ನು ಕಾಡುವ ಅನೇಕ ಸಮಸ್ಯೆಗಳು ಇರ್ಬೋದು. ಇವತ್ತು 80 ವರ್ಷಗಳಲ್ಲಿ ಈ ದೇಶವನ್ನು ಕಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ. ನಮ್ಮಲ್ಲಿ ಆಂತರಿಕ ಸಮಸ್ಯೆಗಳು ಅನೇಕ ಇರ್ಬೋದು. ಆದರೆ ಇವತ್ತು ವಿಶ್ವ ಮಟ್ಟದಲ್ಲಿ ವಿಶ್ವದ ಯಾವುದೇ ದೇಶವನ್ನು ಸವಾಲು ಹಾಕಬಲ್ಲ, ಯಾವುದೇ ದೇಶವನ್ನು ಎದುರಿಸಬಲ್ಲ ಶಕ್ತಿ ಇರುವಂಥ ಭಾರತ ದೇಶದಲ್ಲಿ ಒಬ್ಬ ವಿಪಕ್ಷದ ನಾಯಕ ಭಾಷಣ ಮಾಡಿದ ಪ್ರದೇಶವನ್ನು ನೀರು ಹಾಕಿ ಶುದ್ಧ ಮಾಡುವ ಪರಿಸ್ಥಿತಿಗೆ ನಾವು ಇದ್ದೇವೆ ಅಂತಾದರೆ ನಿಜವಾಗಿಯೂ ಅಂಥ ಪರಿಸ್ಥಿತಿ ಇದು ಯಾರಿಗೂ ಬರಬಾರದು. ಇವತ್ತು ಯಾಕೆ ಈ ವಿಚಾರವನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತೇವೆ ಹೇಳಿದರೆ, ನಮಗೆ ಮತ್ತು ಕೆಲವರಿಗೆ ಅದು ಕೇವಲ ಘಟನೆ ಆಗಿರ್ಬೋದು, ಆದರೆ ಇದು ಮತ್ತೊಮ್ಮೆ ಭಾರತದಲ್ಲಿ ಜಾತಿ ಪದ್ಧತಿಯನ್ನು ಹೇರುವ, ಮನುವಾದವನ್ನು ಹೇರುವಂಥ ಒಂದು ಪ್ರಯತ್ನಕ್ಕೆ BJP ಸರ್ಕಾರ ಮತ್ತು ಸಂಘ ಪರಿವಾರ ಪ್ರಯತ್ನಿಸುತ್ತಿದೆ ಅನ್ನುವಂಥದ್ದನ್ನು ಕೂಡ ನಾವು ಎಚ್ಚರಿಕೆಯ ಮೂಲಕ ನೋಡಬೇಕು. ಇದು ಕೇವಲ ಇಂದು ನಿನ್ನೆ ಸಮಸ್ಯೆ ಅಲ್ಲ. ಅಸ್ಪೃಶ್ಯತೆಯನ್ನು ವಿರೋಧಿಸಿದವರು ಗಾಂಧೀಜಿಯವರು. ನಾರಾಯಣ ಗುರುಗಳು ಅಸ್ಪೃಶ್ಯತೆಯನ್ನು ವಿರೋಧಿಸಿಯೇ ಇವತ್ತು ಸಮಾಜಕ್ಕೆ ವಿಶ್ವಕ್ಕೆ ಸಂದೇಶವನ್ನು ನೀಡಿದರು. ಯಾವ ದೇವಸ್ಥಾನಕ್ಕೆ ಶೂದ್ರರಿಗೆ ದಲಿತರಿಗೆ ಪ್ರವೇಶವಿಲ್ಲವೋ ಅಂಥ ಶೂದ್ರರು ದಲಿತರು ನೀವೇ ದೇವಸ್ಥಾನವನ್ನು ಕಟ್ಟಿ ನಿಮ್ಮ ದೇವರನ್ನು ನೀವೇ ಪೂಜಿಸಿ ಅನ್ನುವಂಥ ದೇವಸ್ಥಾನವನ್ನು ಕಟ್ಟಿ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟವರು ನಾರಾಯಣ ಗುರುಗಳು. ಆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತವನ್ನು ಒಪ್ಪಿದವರು. ನಾರಾಯಣ ಗುರುಗಳು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದವರು. ಗಾಂಧೀಜಿಯವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಅಸ್ಪೃಶ್ಯತೆಯ ಬೆಂಕಿಯಲ್ಲಿ ಅರಳಿದ ಹೂವಾಗಿ ಇಡೀ ವಿಶ್ವವೇ ಒಪ್ಪುವಂಥ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ದೇಶದಲ್ಲಿ ಇವತ್ತು ಎಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಿದ್ದೀವಿ ಅಂತಾದರೆ ಅಂಥ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡುವಂಥ ಒಂದು ಗಟ್ಟಿನ ನಿರ್ಧಾರವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ತಳಮಟ್ಟದಿಂದ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಅಸ್ಪೃಶ್ಯತೆ ಈ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾವೊಂದು ನಿರ್ಧಾರವನ್ನು ತಗೊಳ್ಬೇಕು. ನಾನು ಅಸ್ಪೃಶ್ಯತೆಯನ್ನು ಆಚರಿಸುವುದಿಲ್ಲ, ನಾನು ಅಸ್ಪೃಶ್ಯತೆಯನ್ನು ಆಚರಿಸುವುದಿಲ್ಲ. ದೇವರ ಸೃಷ್ಟಿಯಲ್ಲಿ ಯಾರೆಲ್ಲ ಈ ಭೂಮಿಗೆ ಬಂದನೋ ಅವನೆಲ್ಲರೂ ಸಮಾನರು. ನಾನು ಅಸ್ಪೃಶ್ಯತೆಯನ್ನು ಆಚರಿಸುವುದಿಲ್ಲ, ಅದರ ಜೊತೆಯಲ್ಲಿ ಅಸ್ಪೃಶ್ಯತೆಯನ್ನು ಆಚರಿಸುವನ್ನ ನಾನು ಕ್ಷಮಿಸುವುದೂ ಇಲ್ಲ, ಅವರನ್ನು ಬಿಡುವುದೇ ಇಲ್ಲ ಅನ್ನುವಂಥ ಪ್ರಮಾಣವನ್ನು ನಾವು ಕಾಂಗ್ರೆಸ್ಸಿಗರು ಇವತ್ತು ಮಾಡುವಂಥ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಬೇಸರದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಾತಿ ಪದ್ಧತಿಗಳು ಇವತ್ತು ನಿನ್ನೆಯದಲ್ಲ. ಇವತ್ತು ದೇವಸ್ಥಾನಕ್ಕೆ ಒಳಗೆ ಹೋಗಲಿಕ್ಕೆ ಒಂದು ವರ್ಗಕ್ಕೆ ಅವಕಾಶ ಇರಲಿಲ್ಲ. ದೇವಸ್ಥಾನದ ಅಂಗಳದಲ್ಲಿ ನಿಂತರೆ ಅವರಿಗೆ ಹೊಡೆಯುವಂಥ ಕೊಲೆ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತಿಗೂ ಕೂಡ ಉತ್ತರ ಪ್ರದೇಶದಲ್ಲಿ ಒಬ್ಬ ಬಾಲಕ ಮೊನ್ನೆ ದೇವಸ್ಥಾನದ ಅಂಗಳದಲ್ಲಿ ಕೂತ್ಕೊಂಡು ಪುಸ್ತಕ ಓದ್ತಿದ್ದ ಅನ್ನೋ ಕಾರಣಕ್ಕೆ ಅವನ ಕೊಲೆ ಆಗ್ತದೆ. ಒಬ್ಬ ದಲಿತ ಹುಡುಗ ಬಲಕೈಗೆ ವಾಚ್ ಕಟ್ಟಿಕೊಂಡು ಹೀಗೆ ತೋರಿಸಿದ ಅನ್ನೋ ಕಾರಣಕ್ಕೆ ಅವನ ಕೈಯನ್ನು ಕಡಿಯಲಾಗ್ತದೆ. ಒಬ್ಬ ದಲಿತ ಯುವಕ ನಾನು ಕುದುರೆ ಏರಿ ಹೊರ್ತೇನೆ ಹೇಳಿ ಕುದುರೆಯಲ್ಲಿ ಕುದ್ದುಕೊಂಡ ಮದುಮಗನ ನನ್ನ ಸೀಮೆ ಎಣ್ಣೆ ಸುಟ್ಟು ಕೊಲ್ಲುವಂಥ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ
ಆಗಿದೆ. ಇದೆಲ್ಲವೂ ಯಾವುದರ ಸಂಕೇತ ಅಂತ ಹೇಳಿದರೆ ಮನುವಾದವನ್ನು ಮತ್ತೊಮ್ಮೆ ಈ ದೇಶದಲ್ಲಿ, ಅಸ್ಪೃಶ್ಯತೆಯನ್ನ, ಜಾತಿ ಪದ್ಧತಿಯನ್ನ, ತುಳಿತವನ್ನ ಮತ್ತೊಮ್ಮೆ ಈ ದೇಶದಲ್ಲಿ ಹೇರುವುದಕ್ಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಸಿದ್ಧವಾಗಿದೆ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಒಬ್ಬ ವ್ಯಕ್ತಿ ನೆಲದಲ್ಲಿ ನಡೆಯುವಾಗ ಅದು ಅಸ್ಪೃಶ್ಯ ವ್ಯಕ್ತಿ ನೆಲದಲ್ಲಿ ನಡೆದಾಗ ಅದು ಅಶುದ್ಧ ಆಗ್ತದೆ ಹೇಳಿ ಅವ ನೆಲದಾಡುವ ದಾರಿಯನ್ನು ಗುಡಿಸಿಕೊಂಡು ಹೋಗುವಗೋಸ್ಕರ ಅವನ ಸೊಂಟಕ್ಕೆ ಇಡಿಸುಡಿಯನ್ನು ಕಟ್ತಾ ಇದ್ರು. ಒಬ್ಬ ವ್ಯಕ್ತಿ ನೀನು ಉಗುಳಿದ್ದ ಉಗುಳು ನೆಲಕ್ಕೆ ಬಿದ್ದರೆ ಅದು ಅಶುದ್ಧ ಆಗ್ತದೆ ಹೇಳಿ ಅವನ ಬಾಯಿಗೆ ತಂಬಿಗೆಯನ್ನ, ತಿಪ್ಪಿಯನ್ನ ಕಟ್ತಾ ಇದ್ರು. ನೀನು ಮುಟ್ಟಿದ ನೀರು ಅಶುದ್ಧ ಆಗ್ತದೆ ಹೇಳಿ ಕೆರೆಯ ನೀರನ್ನ, ಬಾವಿಯ ನೀರನ್ನ ಮುಟ್ಲಿಕ್ಕೆ ಕೊಡತಕ್ಕಂಥ ಪರಿಸ್ಥಿತಿ ಈ ಸಮಾಜದಲ್ಲಿ ಹಿಂದೆ ಹೇಗೆ ಇತ್ತೋ ಮತ್ತೊಮ್ಮೆ ಅದು ಬರತಕ್ಕಂಥ ಆತಂಕ ಎದುರಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಕಾಂಗ್ರೆಸ್ಸಿಗರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ನಮ್ಮ ಈ ಸ್ವಾತಂತ್ರ್ಯೋತ್ಸವದ ಸಂದೇಶ ಇಷ್ಟೇ: ನಾವು ಕಾಂಗ್ರೆಸ್ಸಿಗರು ಯಾವತ್ತೂ ಯಾರನ್ನು ಕೂಡ ಅಸ್ಪೃಶ್ಯರಾಗಿ ನೋಡುವುದಿಲ್ಲ ಮತ್ತು ಅಸ್ಪೃಶ್ಯತೆಯ ಆಚರಣೆಯನ್ನು ಕಟುವಾಗಿ ವಿರೋಧಿಸುತ್ತೇನೆ ಎನ್ನುವಂಥ ಮಾತೇ ಇವತ್ತಿನ ಸ್ವಾತಂತ್ರ್ಯೋತ್ಸವದ ಸಂದೇಶ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ವೈಜ್ಞಾನಿಕ ವಿಚಾರಧಾರೆಗಳು. ನಾವು ವೈಜ್ಞಾನಿಕ ವಿಚಾರಧಾರೆಗಳು ಇವತ್ತು ನಂಬಿಕೆ ಮತ್ತು ಮೂಢನಂಬಿಕೆ, ಅದರಲ್ಲಿ ಎರಡು ವ್ಯತ್ಯಾಸಗಳಿದೆ. ಮನುಷ್ಯನ ನಂಬಿಕೆ ಅದು ಅವನ ವೈಯಕ್ತಿಕ ವಿಚಾರಗಳು. ನೀನು ಇದನ್ನೇ ನಂಬಿದರೆ ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ಅದು ಹೇರಲ್ಪಟ್ಟ ನಂಬಿಕೆ. ಇನ್ನೊಬ್ಬ ಹೇಳಿದ್ದನ್ನು ನಾವು ಆಚರಣೆ ಮಾಡಿದರೆ ಅದು ಮೂಢನಂಬಿಕೆ. ಇದರ ಬಗ್ಗೆಯೂ ಕೂಡ ಇವತ್ತು ಸಮಾಜ ಜಾಗೃತರಾಗಬೇಕು. ಇವತ್ತು ಮೂಢನಂಬಿಕೆಯ ಮೂಲಕ ಜನರನ್ನು ದಿಕ್ಕು ತಪ್ಪಿಸಿ ಇಡೀ ಜನರ ಬದುಕಿನ ನಡುವೆ ಆಟವಾಡುವಂಥ ಒಂದು ಪ್ರಯತ್ನಗಳು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮಾಡ್ತಾ ಇದೆ. ಇದರ ಬಗ್ಗೆ ಜನ ಜಾಗೃತರಾಗಬೇಕು. ನಾವೆಲ್ಲರೂ ಕೂಡ ಒಂದು ಒಳ್ಳೆ ಸುಂದರ ಬದುಕನ್ನು ಕಟ್ಟುವಂಥ ಪರಿಸ್ಥಿತಿ ಮುಂದೆಗೆ ನಿರ್ಮಾಣ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಸ್ವಾತಂತ್ರ್ಯೋತ್ಸವಕ್ಕಾಗಿ ದೇಶಕ್ಕೆ ಬಲಿದಾನಗೈದ ಆ ಎಲ್ಲ ಗಾಂಧೀಜಿಯಿಂದ ಹಿಡಿದು ಎಲ್ಲ ಸ್ವಾತಂತ್ರ್ಯ ಯೋಧರಿಗೆ ತೆರೆಬಾಗಿ ನಮನಗಳನ್ನು ಸಲ್ಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳ ಕಾಲ ದೇಶಕ್ಕೆ ನೀಡಿದ ಎಲ್ಲ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಕಾಂಗ್ರೆಸ್ ಪಕ್ಷಕ್ಕಾಗಿ ಸೇವೆಯನ್ನು ಮಾಡಿದ ಎಲ್ಲ ಕಾರ್ಯಕರ್ತರ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಮತ್ತೊಮ್ಮೆ ಕಾರ್ಕಳದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟುವಂಥ ಕೆಲಸ ನಮ್ಮಿಂದೆಲ್ಲರಿಂದ ಕೂಡ ಆಗಬೇಕಾಗಿದೆ. ಇವತ್ತು ಬಹಳ ಸಂತೋಷ ಇದೆ, ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಕಾರ್ಕಳದಲ್ಲಿ ನಡೀತಾ ಇದೆ ಅಂತ ಹೇಳುವುದಕ್ಕೆ ಇವತ್ತು ಇಲ್ಲಿ ಸ್ವಾತಂತ್ರ್ಯೋತ್ಸವದಲ್ಲಿ ಸೇರಿರುವ ಜನಸಂಖ್ಯೆಯೇ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ಪರಸ್ಪರ ಈ ಕಾರ್ಯಕ್ರಮಗಳು ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಪರಸ್ಪರ ಒಂದು ಅನ್ಯೋನ್ಯವಾಗಿ ಮಾತಾಡಲಿಕ್ಕೆ, ಜೊತೆ ಕೂಡಲಿಕ್ಕೆ, ನಮ್ಮ ಕಷ್ಟ ಸುಖಗಳನ್ನು ಮಾತಾಡಿಕೊಂಡು ಒಂದು ಸಂಪರ್ಕವಾದ ಕೂಡಲೇ ಒಂದು ಪಕ್ಷದ ಬೆಳವಣಿಗೆಗೆ ಅದು ಸಹಾಯ ಆಗ್ತದೆ. ನಮ್ಮ ಸಂಪರ್ಕವೇ ಪಕ್ಷ ಸಂಘಟನೆಯ ಅದು ಮೊದಲ ಹೆಜ್ಜೆಯಾಗ್ತದೆ. ಹಾಗಾಗಿ ನಾವೆಲ್ಲ ಕೂಡ ಒಂದು ಕಾರ್ಯಕ್ರಮ ಮಾಡಿದಾಗ ಜೊತೆಗೂಡಿ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಹೋದಾಗ ಅದು ಶಕ್ತಿ ಕೊಡ್ತದೆ, ಮುಂದಿನ ಪಕ್ಷದ ಬೆಳವಣಿಗೆಗೆ ಅದು ಸಹಕಾರಿಯಾಗ್ತದೆ ಅನ್ನುವಂಥದ್ದು ನನ್ನ ಆಶಯ. ಪಕ್ಷದ ಎಲ್ಲ ಚಟುವಟಿಕೆಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ನಿಷ್ಠೆ ಭಕ್ತಿಯಿಂದ ಮಾಡ್ಕೊಂಡು ಬಂದಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಈಗ ಭಾರತ್ ಜೋಡೋ ಅನ್ನುವಂಥ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಅದು ಸದಸ್ಯತನ ಮಾಡುವಂಥದ್ದನ್ನು ತಂದಿದೆ. ಅದು ಪಕ್ಷಕ್ಕೂ ಕೂಡ ಅತ್ಯಂತ ಪರಿಣಾಮಕಾರಿ ಆಗ್ತದೆ ಅನ್ನುವಂಥದ್ದು. 16 ವರ್ಷದಿಂದ 35 ವರ್ಷದ ನಡುವಿನ ಬಾಲಕರು ನಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ನಮ್ಮ ಪರಿಸರದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಕೂಡ ಅದರ ಸದಸ್ಯರನ್ನಾಗಿ ಮಾಡಬೇಕು. ಅದಕ್ಕೆ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಅವಕಾಶಗಳು ಕೂಡ ಇದೆ. ಪ್ರತಿ ಸಂಘ ಸಂಸ್ಥೆಗೆ 10 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರ ಕೂಡ ಕೊಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಗೆಲ್ಲರಿಗೂ ಕೂಡ ಅದರ ಜವಾಬ್ದಾರಿಗಳನ್ನು ಕೊಟ್ಟಿದ್ದೇವೆ, ಇನ್ನೂ ಕೆಲವರಿಗೆ ಕೊಡ್ತೇವೆ. ಅದರ ಜೊತೆಯಲ್ಲಿ ಗ್ಯಾರಂಟಿ ಸದಸ್ಯರು, ಪ್ರತಿ ಗ್ರಾಮಗಳಿಗೆ 6 ಗ್ಯಾರಂಟಿ ಸದಸ್ಯರ ಆಯ್ಕೆ ಆಗ್ತಾ ಇದೆ. ಆ ಗ್ಯಾರಂಟಿ ಸದಸ್ಯರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ನಮ್ಮ ಪಕ್ಷಕ್ಕಿದೆ. ಯಾರು ಪಕ್ಷಕ್ಕೋಸ್ಕರ ವಾರ್ಡ್ನಲ್ಲಿ ಕೆಲಸ ಮಾಡಿದ್ದಾರೆ ಅವರು ಬೂತ್ ಅಧ್ಯಕ್ಷರಾಗಲಿ ಅಥವಾ BLA 2ಗಳಾಗಲಿ ನಿಮ್ಮನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಗ್ರಾಮೀಣ ಸಮಿತಿ ಸದಸ್ಯರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಂದು ದಿವಸ ಮತ್ತೊಂದು ಹೊಸ ಅವಕಾಶಗಳನ್ನು ನಿಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾವು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಪಕ್ಷದ ಚಟುವಟಿಕೆಗಳು ಅತ್ಯಂತ ಸುಂದರವಾಗಿ ಎಲ್ಲ ರೀತಿಯ ಮಹಿಳಾ ಕಾಂಗ್ರೆಸ್ ಇರಲಿ, ಯುವ ಕಾಂಗ್ರೆಸ್ ಇರಲಿ, ಸೇವಾದಳ ಆಗಲಿ, ಇಂಟ್ಯಾಕ್ ಆಗಲಿ, ಹಿಂದುಳಿದ ಘಟಕ ಆಗಲಿ, ಅಲ್ಪಸಂಖ್ಯಾತ ಘಟಕ ಆಗಲಿ, ಎಲ್ಲರೂ ಕೂಡ ಸೇರಿಕೊಂಡು ತನ್ನದೇ ಆದ ರೀತಿಯಲ್ಲಿ ಸೇವೆಗಳನ್ನು ಮಾಡ್ತಾ ಪಕ್ಷದ ಚಟುವಟಿಕೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ. ತಾವೆಲ್ಲರೂ ಕೂಡ ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇದ್ದರೆ ಮುಂದಿನ ನಡೆಯುವ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾರ್ಕಳದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಕಾಂಗ್ರೆಸ್ ಬಾವುಟವನ್ನು ಎತ್ತಿ ಕಟ್ಟುವಂಥ ಒಂದು ದಿನ ಖಂಡಿತ ಅದು ದೂರ ಇಲ್ಲ. ಅದರ ಜೊತೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಇರಲಿ, ಅದು ಲೋಕಸಭಾ ಚುನಾವಣೆ ಆಗಲಿ, ಮುಂಬರುವ ಯಾವುದೇ ಚುನಾವಣೆಗಳಾಗಲಿ ಅದು ಕಾಂಗ್ರೆಸ್ ಪರವಾದ
ಅದ್ಭುತವಾದಂಥ ಒಂದು ಚುನಾವಣೆ ಆಗಿರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ, ಪಕ್ಷ ಚಟುವಟಿಕೆಗೆ ನಿಮ್ಮೆಲ್ಲರ ಸಹಕಾರ ಇರಲಿ. ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಅದನ್ನು ಸರಿಪಡಿಸುವ ಪ್ರಯತ್ನಗಳನ್ನು ನಾನು ಮಾಡ್ತೇನೆ. ನಿಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಲಿ. ಎಲ್ಲ ಹಿರಿಯರು, ಅದು ಶೇಖರ್ ಮಡಿವಾಳರಾಗಲಿ, ಬಿಪಿನ್ ಮಾಸ್ಟರ್ ಆಗಲಿ, ಏನಾದರೂ ಪಕ್ಷದ ಚಟುವಟಿಕೆ ಆದಾಗ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮತ್ತು ಪಕ್ಷದ ಹಿರಿಯರ ಎಲ್ಲರ ಸಹಕಾರದೊಂದಿಗೆ, ಯುವ ಕಾಂಗ್ರೆಸ್ ಮತ್ತು ಯುವಕರ ಎಲ್ಲ ಸಹಕಾರದೊಂದಿಗೆ ಪಕ್ಷವನ್ನು ಮತ್ತೊಮ್ಮೆ ಕಟ್ಟುವಂಥ ಕೆಲಸ, ಪಕ್ಷವನ್ನು ಮತ್ತೊಮ್ಮೆ ಒಳ್ಳೆಯ ಫಲಿತಾಂಶದೊಂದಿಗೆ ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಅಚ್ಚುಕಟ್ಟಾದ ಈ ವ್ಯವಸ್ಥೆ ನಮಗೆ ನಿನ್ನೆ 2-3 ದಿವಸ ಕೆಲಸ ಇತ್ತು. ಯುವ ಕಾಂಗ್ರೆಸ್ನ ನಮ್ಮ ಸೂರಜ್ರವರು ಈ ಎಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆಗೆ ಮತ್ತು ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಸಹಕರಿಸಿದಿರಿ. ಇವತ್ತು ನಾವೆಲ್ಲರೂ ಕೂಡ ಜೊತೆಯಾಗಿ ಇದ್ದು ಕೊನೆಯ ತನಕ ಸಹಭೋಜನದೊಂದಿಗೆ ಇವತ್ತು ಕಾರ್ಯಕ್ರಮ ಮುಗಿತದೆ. ನೀವೆಲ್ಲರೂ ಕೂಡ ಕೊನೆಯವರೆಗೆ ಇದ್ದು ನಮ್ಮ ಜೊತೆ ಸಹಕರಿಸಬೇಕು ಅನ್ನುವಂಥದ್ದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಇವತ್ತು ಸೇವಾದಳ ಸಾಂಕೇತಿಕವಾಗಿ ಇವತ್ತು ಪಕ್ಷದಲ್ಲಿ ನಾವು ಸೇವಾದಳವನ್ನು ಇವತ್ತು ಇಲ್ಲಿ ನೋಡಿದ್ದೇವೆ. ಇನ್ನು ಮುಂದಿನ ವರ್ಷ ಸ್ವಾತಂತ್ರ್ಯೋತ್ಸವದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ 150ಕ್ಕೂ ಹೆಚ್ಚು ಸೇವಾದಳದ ಕಾರ್ಯಕರ್ತರು ಸಮವಸ್ತ್ರದಲ್ಲಿ ಸ್ವಾತಂತ್ರ್ಯೋತ್ಸವದ ಮೆರವಣಿಗೆಯಲ್ಲಿ ನಡೆಯುವಂಥ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನಿಮಗೆಲ್ಲರೂ ಕೂಡ ಧನ್ಯವಾದವನ್ನು ಸಲ್ಲಿಸಿ, ಜೈ ಹಿಂದ್, ಜೈ ಕರ್ನಾಟಕ.